ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ವ್ಲಾಗ್ನ 6:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಹೊರಗಡೆ ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಡೈಲಿ ವ್ಲಾಗ್ ಥರ ವೀಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದೀರಲ್ವ, ಅದಕ್ಕೇ ಆನ್ಸರ್ ಮಾಡೋಣ ಅಂತ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟು ತಿಂಡಿ ಮಾಡಬೇಕು. ಇವಾಗೆಲ್ಲ ಮುಗಿದು ಪಲಾವ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಿದ್ದೀನಿ. ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟು ಇದಾದಮೇಲೆ ಇದಕ್ಕೆ ನೋಡಿ ತರಕಾರಿ ಪಲಾವ್ಗೆ ಅಂತ ಖಾರ ರುಬ್ಬಿಟ್ಟಿದ್ದೀನಿ. ನಾನು ನಮ್ಮ ಮಾವ ಇಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ನೆಕ್ಸ್ಟು ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ತೀನಿ. ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ. ಕರಿಬೇವು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ತೀನಿ. ಸ್ಪೆಷಲಾಗಿ ಏನು ಮಾಡೋದು, ಎಲ್ಲರೂ ತರಕಾರಿ ಪಲಾವ್ ನಾರ್ಮಲಾಗಿ ಏನು ಮಾಡ್ತಾರೆ ಅದನ್ನು ಮಾಡೋದು. ಬಟ್ ಇವತ್ತು ಮಾರ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡಿರೋದ್ರಿಂದ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಕೆಲವೊಂದು ಕಮೆಂಟ್ಸ್ಗಳು ಬಂದಿದೆ, ಕ್ವಶನ್ಸು, ಅದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲೇ ಆನ್ಸರ್ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿ. ಸ್ವಲ್ಪ ಫ್ರೈ ಆಗಲಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಏನು ಸಮಾಚಾರ, ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೇನು ಹೇಳೋದು, ಇದಾದ್ಮೇಲೆ ತರಕಾರಿನ ಹಾಕ್ತೀನಿ. ನಾವು ಇನ್ನೊಂದು ಏನಪ್ಪ ಅಂತಂದರೆ, ಈ ಥರ ತರಕಾರಿ ಪಲಾವ್ ಮಾಡಿದಾಗ ಚಿಕನ್ ಮಸಾಲ ಇಲ್ಲ ಬಿರಿಯಾನಿ ಪೌಡರ್ ಏನಾದರೂ ಇದ್ದರೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಆ್ಯಡ್ ಮಾಡ್ತೀನಿ. ಇದಕ್ಕೇನು ಹಾಕಿಲ್ಲ. ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಾಯಿ, ಹಸಿರು ಮೆಣಸಿನ್ಕಾಯಿ
ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಏಕೆಂದರೆ ಟೊಮೊಟೊ ಪಲಾವ್ಗೆಲ್ಲ ಏನು ನಾರ್ಮಲಾಗಿ ಹಂಗೆ ಮಾಡೋದಲ್ಲ, ಬಟ್ ತರಕಾರಿ ಪಲಾವ್ಗೆ ಈ ಥರ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕುದಿ ಬರಲಿ. ಪಲಾವ್ನ ಮಾಡೋದಕ್ಕೆ ಇಟ್ಟಿದ್ದೀನಿ, ಅದ್ರ ಪಡಗದ ರೆಡಿ ಆಗುತ್ತೆ. ಮತ್ತು ಹೇಳಿದ್ನಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಕೆಲವೊಂದು ಜಾಸ್ತಿ ರಿಪೀಟ್ ಆಗ್ತಾ ಇರೋ ಕ್ವಶನ್ಸ್ಗಳನ್ನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿರೋದು. ಇವಾಗ ಬನ್ನಿ, ಫಸ್ಟ್ ಕ್ವಶನ್ ಬಂದು ನಿಮ್ಮ ಊರು ಯಾವುದು ಅಂತ. ಇದನ್ನಂತೂ ಪದೇ ಪದೇ ಕೇಳ್ತಾನೆ ಇರ್ತೀರ. ನಮ್ಮದು ಅಮ್ಮನ ಮನೆ ಬಂದು ಹಾಸನ ಡಿಸ್ಟಿಕ್ಕು ಕೊಣನೂರು ಪಕ್ಕ ಕೆರೆಕೋಡಿ ಅಂತ ಒಂದು ಹಳ್ಳಿ ಇದೆ, ಅದು ನಮ್ಮೂರು. ಕೊಣನೂರು, ರಾಮನಾಥಪುರ ಎಲ್ಲ ಕೇಳಿ ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರಲ್ಲ, ಬಟ್ ಕೆಲವೊಬ್ರಿಗೆ ಗೊತ್ತಿರುತ್ತಲ್ವ ಅದು. ಮತ್ತು ಹಸ್ಬೆಂಡ್ ಊರು ಬಂದು ವಡ್ರಳ್ಳಿ ಅಂತ ಹಸ್ಬೆಂಡ್ ಊರು ಬಂದು. ಮತ್ತು ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡೋದು ಅಂತ. ಇವಾಗ ನಮ್ಮದು ಗಾಡಿ ಇದೆಯಲ್ಲ, ಅದರಲ್ಲಿ ಕಂಪ್ನಿ ಡ್ಯೂಟಿನ ಮಾಡೋದವರು. ನೆಕ್ಸ್ಟು ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಅಂತ. ಅಂದರೆ ಪರ್ಟಿಕ್ಯುಲರ್ಗೆ ಇಷ್ಟೇ ಸಿಗುತ್ತೆ, ಇಷ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಪ್ಯಾಕೇಜ್ ಇರುತ್ತೆ. ಈಗ 45,000ಇಂದ 50ವರೆಗೂ ಇರುತ್ತೆ, ಅಂದಾಜು ಅಷ್ಟು ಇರುತ್ತೆ. ಅದರೊಳಗಡೆನೇ ಸ್ಯಾಲ್ರಿ ಇರುತ್ತೆ ಅಂತಂದರೆ, ಇವಾಗ ಒಂದು ಕಂಪ್ನಿ ಮಾಡ್ತೀನಿ ಅಂದರೆ ಆ ಥರ ಒಂದು ಪ್ಯಾಕೇಜು. ಮತ್ತು ಇನ್ನೊಂದು ಕಂಪ್ನಿಲಿ ಅಂದರೆ ಒಂದು ದಿನದಲ್ಲಿ 2 ಕಡೆ ಡೇ ನೈಟ್ 2 ಕಂಪ್ನಿಗೂ ಕೆಲಸ ಮಾಡ್ತೀವಿ ಅಂತ ಅಂದರೆ, ಡ್ಯೂಟಿನ ಮಾಡ್ತಾರೆ ಅಂತ ಅಂದರೆ, ಅದಕ್ಕೇ ಅದ್ರದ್ದು ಏನು ಕಂಪ್ನಿಲಿ ಏನು ಪ್ಯಾಕೇಜ್ ಇರುತ್ತೆ ಅದನ್ನು ಕೊಡ್ತಾರೆ, ಆ ಥರ ಸ್ಯಾಲ್ರಿ. ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರೋದು ಅಂತ ಅಂದರೆ, ಇಲ್ಲಿ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಯಾರ್ಯಾರು ಇರೋದು ಅಂತ. ಇವಾಗ ನಾನು, ನಮ್ಮ ಅತ್ತೆ, ಮಾವ ಮತ್ತು ಹಸ್ಬೆಂಡ್ 4 ಜನ ಇರೋದು ನಾವು. ಅಷ್ಟು. ಅದನ್ನು ಬಿಟ್ಟರೆ ಇದಂತೂ ನಿಮ್ಗೆ ಎಷ್ಟು ಮಂತ್ ಅಂತ ತುಂಬ ಜನ ಕೇಳಿದ್ದೀರ. ಇದಂತೂ ತುಂಬಾ ರಿಪೀಟ್ ಆಗಿದೆ ಈ ಕ್ವಶನ್ ಅಂತೂ. ನಾನು ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ. ಸ್ಟೋರಿ ಅವತ್ತು ಕ್ವಶನ್ಸ್ನ ಕೇಳಿ ಅಂದಾಗಲೂ ಸ್ಟೋರಿಲೂ ಹಾಕಿದ್ರಿ, ಬಟ್ ನಾನು ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ, ವಿಡಿಯೋ ಮಾಡೋಣ ಅಂತ. ಇವಾಗ ನನಗೆ 5 ಮಂತ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಅದನ್ನು ಬಿಟ್ಟರೆ ಮತ್ತು ಬ್ಯಾಡ್ ಕಮೆಂಟ್ ಬರೋರಿಗೆ ಏನು ಹೇಳ್ತೀರಾ ಅಂತ. ಬ್ಯಾಡ್ ಕಮೆಂಟ್ ಬರೋರಿಗೆ ನಾನು ಏನೂ ಹೇಳಲ್ಲ, ಯಾಕೆಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಬ್ಯಾಡ್ ಕಮೆಂಟ್ ಬರೋರಿಗೆ ತಲೆನೂ ಕೆಡಿಸ್ಕೋಬಾರ್ದು. ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ? ಎಲ್ಲೋ ಕೂತ್ಕೊಂಡು ಯಾರ್ದೋ ವಿಡಿಯೋಗೆ ಕಮೆಂಟ್ ಮಾಡ್ತಾ ಕೂತಿರ್ತಾರೆ, ಮಾಡೋಕ್ಕೇನು ಕೆಲಸನೂ ಇರಲ್ಲ. ಹಂಗಾಗಿ ಯಾರ್ದೋ ವಿಡಿಯೋಗೆ ಹೋಗಿ ಏನೋ ಕಮೆಂಟ್ ಮಾಡ್ತಾರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ನನಗೆ ಪರ್ಸ್ನಲಿ ನನಗೆ ಹೇಳಬೇಕು ಅಂತಂದರೆ, ಬ್ಯಾಡ್ ಕಮೆಂಟ್ ಏನಷ್ಟು ನನಗೆ ಬರೋದು ರೇರು, ಬಟ್ ಬಂದ್ರೂ ನಾನು ಡಿಲೀಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ ಬಂದ್ರೂ. ಏನಕ್ಕೆ ಅಂತಂದರೆ, ಅವ್ರು ಯಾರೂ ನಮ್ಮನ್ನು ನೋಡೇ ಇರಲ್ಲ, ಮತ್ತು ನಮ್ಮ ಬಿಹೇವಿಯರ್ ಏನು, ನಾವು ಹೇಗಿರ್ತೀವಿ, ರಿಯಲಿ ನಾವು ಹೇಗಿರ್ತೀವಿ ಅನ್ನೋದನ್ನು ಅವ್ರಿಗೆ ಗೊತ್ತಿರಲ್ಲ. ಜಸ್ಟ್ ಒಂದು ವಿಡಿಯೋ ನೋಡಿ ನಮ್ಮನ್ನು ಹೇಗೆ ಜಡ್ಜ್ ಮಾಡ್ತಾರಲ್ವ, ಜಡ್ಜ್ ಮಾಡಿ ಕಮೆಂಟ್ಸನ್ನು ಹೇಗೆ ಮಾಡ್ತಾರೆ. ಹಾಗಾಗಿ ನಾನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಬ್ಯಾಡ್ ಕಮೆಂಟಿಗೆಲ್ಲ. ಇನ್ನು ಆದರೂ ಒಬ್ಬೊಬ್ರು ಇರ್ತಾರೆ, ಈಗ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಫ್ಯಾಮಿಲಿ ಇರುತ್ತೆ ಅಲ್ವಾ. ಒಬ್ಬೊಬ್ಬರು ತುಂಬ ಸೆನ್ಸಿಟಿವ್ ಆಗಿರೋರು ಇರ್ತಾರೆ, ಅದನ್ನೇ ಮೆಂಟಲಿ ಅಪ್ಸೆಟ್ ಆಗೋದು ಆ ಥರನೂ ಇರ್ತಾರೆ. ದಯವಿಟ್ಟು ಅಂಥವ್ರಿಗೆಲ್ಲ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರ ಮೈಂಡ್ಸೆಟ್ಟು ಒಂದೇ ಥರ ಇರಲ್ಲ. ಇನ್ನೇನು ಹೇಳೋದು, ಇಷ್ಟೇ ಅಂದರೆ ಈ ಕ್ವಶನ್ಸೇ. ನಿಮ್ಮ ಊರು ಯಾವುದು ಮತ್ತು ಎಷ್ಟು ಮಂದಿ ನಿಮಗೆ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ಇಷ್ಟೇ ಜಾಸ್ತಿ ರಿಪೀಟ್ ಆಗ್ತಾ ಇತ್ತು. ಹಾಗಾಗಿ ಇದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಆನ್ಸರ್ ಮಾಡೋಣ, ಒಂದು ವಿಡಿಯೋ ಮಾಡಿ ಅದಕ್ಕೆ ಎಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಇವಾಗ ಏನಿಲ್ಲ, ತಿಂಡಿ ಮಾಡ್ತಾಯಿದ್ದೀನಿ, ತಿಂಡಿನ ತಿನ್ನಬೇಕು. ಮತ್ತು ಇನ್ನೊಂದು ಏನಂದರೆ, ನಂದು ಮದುವೆದು ಧಾರೆ ಏನಿದೆ ಸ್ಯಾರಿ, ಅದನ್ನು ತೋರಿಸಿ ಅಂತ ಕೇಳಿದ್ದೀರ. ಅದನ್ನು ಖಂಡಿತ ತೋರಿಸ್ತೀನಿ, ಬಟ್ ಈ ವಿಡಿಯೋದಲ್ಲಿ ಆಗಲ್ಲ, ಬಟ್ ಯಾವ್ದಾದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಏನು ಹೇಳೋದು, ನಿಮ್ಗೆ ಏನಾದರೂ ಜೆನ್ಯೂನಾಗಿ ವರ್ಕ್ ಫ್ರಮ್ ಹೋಮ್ ಯಾವ್ದಾದ್ರು ಜಾಬ್ ಬಗ್ಗೆ ಗೊತ್ತಿದ್ರೆ ಅಂತ ಅಂದರೆ, ಜೆನ್ಯೂನಾಗಿರಬೇಕು. ಇವಾಗ ಕೆಲಸ ಎಲ್ಲ ಆದಮೇಲೆ ಪೇಮೆಂಟ್ ಆಗದೆ ಇರೋದು, ಆ ಥರ ಎಲ್ಲ ಇರಬಾರ್ದು. ಬಟ್ ಏನಾದರೂ ವರ್ಕ್ ಫ್ರಮ್ ಹೋಮ್ ಜೆನ್ಯೂನಾಗಿರೋದು ಯಾವ್ದಾದ್ರು ಗೊತ್ತಿದ್ದರೆ ದಯವಿಟ್ಟು ನನಗೆ
DM ಮಾಡಿ ಅಥವಾ ಕಮೆಂಟಲ್ಲಿ ತಿಳಿಸಿ, ಅದರದ್ದು ಇನ್ಫಾರ್ಮೇಷನ್ ಕೊಡಿ. ಮತ್ತು ನಂದು ಹೋಮ್ ಟೂರ್ ವೀಡಿಯೋ ಹಾಕಿದ್ನಲ್ಲ ಹಸ್ಬೆಂಡ್ ಮನೆದು, ಅದರಲ್ಲಿ ಕೆಲವೊಬ್ಬರಿಗೆ ಹೊರಗಡೆ ಅಂದರೆ ಕಾಂಪೌಂಡ್ ಒಳಗಡೆ ಏನಿದೆ ಅದು ಕ್ಲಾರಿಟಿಯಾಗಿ ಒಬ್ಬೊಬ್ರಿಗೆ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ವೀಡಿಯೋದಲ್ಲಿ ಮಾಡಿದ್ದೀನಿ, ಬಟ್ ಒಬ್ಬೊಬ್ರಿಗಂತೂ ಕ್ಲಾರಿಟಿಯಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಅದನ್ನು ತೋರಿಸಿ ಅಂತ ಕೇಳಿದ್ದೀರ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೊರಗಡೆಯಿಂದ, ಅಂತಂದರೆ ರೋಡಿಂದ ಮನೆ ಹೇಗೆ ಕಾಣಿಸುತ್ತೆ ಅಂತ ಈ ವ್ಲಾಗಲ್ಲೇ ಹಾಕ್ತೀನಿ, ಅದನ್ನು ನೋಡಿ. ನೆಕ್ಸ್ಟ್ ಇವಾಗ ಇನ್ನೇನಿಲ್ಲ, ತಿಂಡಿ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಷ್ಟೇ ಗೈಸ್. ನೀವೆಲ್ಲ ನಿಮಗೆ ಯಾವ ಥರ ವೀಡಿಯೋ ಬೇಕು, ಮತ್ತು ಈ ಥರ ವೀಡಿಯೋಸ್ ಅಂತಂದರೆ ಇವಾಗ ಏನಕ್ಕೆ ವೀಡಿಯೋ ಕಡಿಮೆ ಮಾಡಿದ್ದೀನಿ ಸ್ವಲ್ಪ 1 ವೀಕಿಂದ ಅಂತಂದರೆ, ಒಬ್ಬಳೇ ಇರ್ತೀನಿ, ಮತ್ತು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಇರಲ್ಲ, ಹಸ್ಬೆಂಡ್ ಕೂಡ ಇರಲ್ಲ, ಅವರು ಸ್ವಲ್ಪ ಬ್ಯುಸಿ. ಹಾಗಾಗಿ ಆಮೇಲೆ ಇನ್ನೊಂದು ಏನಂದರೆ ಡೈಲಿ ಏನು ವೀಡಿಯೋ ಮಾಡೋದಲ್ವಾ. ಇವಾಗ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಈ ಥರ ವೀಡಿಯೋಸ್ ಮಾಡಿ ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ಆ ಥರ ವೀಡಿಯೋಸ್ ಮಾಡ್ಬೋದು. ಬಟ್ ಡೈಲಿ ವೀಡಿಯೋನೇ ಅದನ್ನೇ ಮಾಡ್ತಾ ಇರಬೇಕು. ಹಾಗಾಗಿ ಮತ್ತೆ ಹೊರಗಡೆ ಎಲ್ಲೂ ಹೋಗಿಲ್ಲ, ಅದಕ್ಕೇ ಸ್ವಲ್ಪ ವೀಡಿಯೋಸ್ನ ಕಡಿಮೆ ಮಾಡಿದ್ದೀನಿ. ದಯವಿಟ್ಟು ನನ್ನ ಹಾಕಿರೋ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂತು ಮನೆ ಹೋಮ್ ಟೂರ್ ಮಾಡಿದಾಗ ಇಲ್ಲಿ ಮೇಲೆ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಅಲ್ಲಿ ಮರ್ತ್ಕೊಂಡೆ ಆ್ಯಕ್ಚುಲಿ ವೀಡಿಯೋ ಮಾಡ್ಬೇಕಾದ್ರೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಒಂದು ನಿಮಿಷ ಇವಾಗ ತೋರಿಸ್ತೀನಿ. ಇದು ಏನಂದರೆ ಮೇಲೆ ಸ್ಪೇಸ್ ಇದೆ, ಅಂದರೆ ಸ್ಟೋರ್ ರೂಮ್ ಥರ. ನಿಮಿಷ, ಈ ಥರ ಇದೆ ಮೇಲೆ. ಅಂತಂದರೆ ಮಳೆ ಇರೋದ್ರಿಂದ ಇಲ್ಲಿ ಬಟ್ಟೆ ಹಾಕೋದಕ್ಕೇ ಆ ಥರ ಸಪ್ರೇಟ್ ಆ ಥರ ಇದೆ. ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ. ಇದನ್ನು ಏನಾದರೂ ಸ್ಟೋರ್ ಮಾಡಿ ಇಡಲಿಕ್ಕೆ ಇಲ್ಲಿ ಯೂಸ್ ಆಗುತ್ತೆ ಅಂತ ಇಲ್ಲಿ ಮೇಲೆ ಇಷ್ಟಿರೋದು ಸ್ಟೋರ್ ರೂಮ್ ಥರ ಇದೆ ಇದು. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಟೆರೆಸ್ಸಿಂದ ನೋಡಿ ಈ ಥರ ಹೊರಗಡೆ ವ್ಯೂ ಈ ಥರ ಕಾಣಿಸುತ್ತೆ. ಮತ್ತು ಅಮ್ಮನ ಮನೆ ಹೋಮ್ ಟೂರ್ ವೀಡಿಯೋಸ್ಗೆ ಮತ್ತು ಇಲ್ಲಿ ಹಸ್ಬೆಂಡ್ ಮನೆದು ಹೋಮ್ ಟೂರ್ ವೀಡಿಯೋಗೆ 1K ಮೇಲೆ ವ್ಯೂಸ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು, ಏಕೆಂದರೆ ಇದು ಬೇರೆಯವ್ರಿಗೆ ಚಿಕ್ಕ ವಿಷಯ ಇರ್ಬೋದು, ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಬನ್ನಿ ಇವಾಗ ಹೊರಗಡೆಯಿಂದ ನಮ್ಮ ಮನೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ನಮ್ಮನೆ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ತೋರಿಸಿ ಅಂತ ಕಮೆಂಟ್ ಬಂದಿದ್ದಕ್ಕೇ ತೋರಿಸ್ತಾ ಇರೋದು. ಮತ್ತು ಇದನ್ನೇ ಎಷ್ಟು ಸಲ ವೀಡಿಯೋ ಮಾಡ್ತಾರಪ್ಪ ಅಂತ ಅಂದ್ಕೋಬೇಡಿ, ಹೀಗೆ ಕಾಣಿಸುತ್ತೆ ನಮ್ಮನೆ ಹೊರಗಡೆಯಿಂದ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.